We were thinking in the last session about the importance of conscience. ನಾವು ಹಿಂದಿನ ಕೂಟದಲ್ಲಿ ಮನಸ್ಸಾಕ್ಷಿಯ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಇದ್ವಿ. Please remember this all your life. ದಯವಿಟ್ಟು ಇದನ್ನ ನಿಮ್ಮ ಜೀವಿತವೆಲ್ಲ ನೆನಪಿಟ್ಕೊಳ್ಳಿ. It is only your conscience that makes man different from an animal. ನಿಮ್ಮಲ್ಲಿರುವಂಥ ಮನಸ್ಸಾಕ್ಷಿಯೇ ಒಬ್ಬ ಮನುಷ್ಯನನ್ನ ಪ್ರಾಣಿಯಿಂದ ಪ್ರತ್ಯೇಕಿಸುತ್ತೆ. Many animals have got a lot of intelligence. ಬಹಳಷ್ಟು ಪ್ರಾಣಿಗಳಿಗೆ ತುಂಬ ಬುದ್ಧಿವಂತಿಕೆ ಇದೆ. Snakes are very clever. ಹಾವುಗಳು, ಸರ್ಪಗಳು ಬಹಳ ಬುದ್ಧಿವಂತ ಪ್ರಾಣಿ. But what animals don't have is a conscience. ಆದರೆ ಪ್ರಾಣಿಗಳಿಗೆ ಏನು ಇಲ್ಲ ಅಂದರೆ ಮನಸ್ಸಾಕ್ಷಿ. That's the one area which makes us different from animals. ಆ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಣಿಗಳಿಗಿಂತ ಪ್ರತ್ಯೇಕವಾಗಿದೆ. Animals don't get sick so quickly like human beings. ಮನುಷ್ಯರ ಥರ ಪ್ರಾಣಿಗಳು ಬೇಗ ಅನಾರೋಗ್ಯವನ್ನು ಹೊಂದೋದಿಲ್ಲ. Have you seen what the pigs eat? ಅಲ್ಲಿ ಹಂದಿಗಳು ತಿನ್ನೋದನ್ನ ನೋಡಿದ್ದೀರಾ? They don't die. ಅವು ಸಾಯೋದಿಲ್ಲ. If you eat that for one day, you'll die. ಅದನ್ನು ಒಂದು ದಿವಸ ನೀವು ತಿಂದು ಬಿಟ್ರೆ ನೀವು ಸತ್ತೋಗ್ಬಿಡ್ತೀರಿ. We are so weak as human beings. ಮನುಷ್ಯರಾಗಿ ನಾವು ಬಹಳ ಬಲಹೀನರಾಗಿದ್ದೇವೆ. The stomach of the animal is much better than ours. ನಮಗಿಂತ ಆ ಪ್ರಾಣಿಗಳ ಒಂದು ಹೊಟ್ಟೆ ಬಹಳ ಬಲವಾಗಿ. There's only one area where we are superior to all animals. ಒಂದೇ ಒಂದು ಕ್ಷೇತ್ರದಲ್ಲಿ ಪ್ರಾಣಿಗಳಿಂದ ನಾವು ಉತ್ತಮರು. Conscience. ಮನಸ್ಸಾಕ್ಷಿ. So my dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, if you don't keep your conscience clear always, ನಿಮ್ಮ ಮನಸ್ಸಾಕ್ಷಿಯನ್ನ ಯಾವಾಗಲೂ ನೀವು ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ you will sink lower than the animals. ನೀವು ಪ್ರಾಣಿಗಳಿಗಿಂತ ಕೀಳು ಮಟ್ಟಕ್ಕೆ ಇಳಿದು ಬಿಡ್ತೀರಾ. That is how many human beings are living. ಹಾಗೆ ಬಹಳಷ್ಟು ಮನುಷ್ಯರು ಜೀವಿಸ್ತಾ ಇದ್ದಾರೆ. It says in 2 Peter chapter 2, 2 ಪೇತ್ರ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, that if you know the way of righteousness, verse 21, 2ನೇ ಪೇತ್ರ 2:27 21ನೇ ವಚನ ಹೀಗೆ ಹೇಳುತ್ತೆ, if you know the way of righteousness, ನೀತಿಯ ಮಾರ್ಗವನ್ನು ತಿಳಿದು and you turn away from it, ಅದರಿಂದ ನಾವು ತೊಲಗಿ ಹೋದರೆ, first of all, you know the way of righteousness because you heard it in the church. ನಿಮಗೆ ಆ ಒಂದು ನೀತಿಯ ಮಾರ್ಗ ಗೊತ್ತಿದೆ, ಯಾಕೆಂದ್ರೆ ಸಭೆಯಲ್ಲಿ ಕೇಳಿಸ್ಕೊಂಡಿದ್ದೀರಿ. And you turn away from that holy commandment. ಆ ಒಂದು ಆಜ್ಞೆಗಳಿಂದ ನೀವು ತೊಲಗಿ ಹೋದರೆ, you're like a dog that's eating its own vomit. ಅಲ್ಲ, ಅದು ಹೇಗೆ ಅಂದ್ರೆ ನಾಯಿ ತಾನು ಕಕ್ಕಿದ್ದನ್ನ ತಿನ್ನ ಹಾಗೆ. Who eats their own vomit? ಅವರು ಕಕ್ಕಿದ್ದನ್ನ ಯಾರು ತಿಂತಾರೆ? Or like a pig that's washed clean and again goes and jumps in the dirt. ಒಂದು ಹಂದಿ ಕೆಸರಿನಲ್ಲಿ ಬಿದ್ದು ಶುದ್ಧಿಪಡಿಸಿಕೊಂಡು ಮತ್ತೆ ಹೋಗಿ ಕೆಸರಿನಲ್ಲಿ ಬೀಳೋ ಹಾಗೆ. See how it says a man can become like an animal. ಅಲ್ಲಿ ಏನು ಹೇಳ್ತಾ ಇದೆ ಅಂದ್ರೆ ಒಬ್ಬ ಮನುಷ್ಯ ಒಂದು ಪ್ರಾಣಿ ತರ ಆಗಬಹುದು ಅಂತ ಹೇಳ್ತಾ ಇದೆ. This is written in the New Testament. ಇದು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. In CFC verse 21 we preach the way of righteousness more than any other church. CFC ನಲ್ಲಿ ಈ ಒಂದು ನೀತಿಯ ಮಾರ್ಗವನ್ನ ಬೇರೆ ಎಲ್ಲಾ ಸಭೆಗಿಂತ ಹೆಚ್ಚಾಗಿ ಪ್ರಚಾರ ಮಾಡಲಾಗಿದೆ. If you turn from that, ಅದರಿಂದ ನೀವು ತಿರುಗಿದ್ರೆ, it's a holy commandment, it says. ಅಲ್ಲಿ ಏನು ಹೇಳುತ್ತೆ, ಅದು ಪರಿಶುದ್ಧ ಆಜ್ಞೆ ಅಂತ ಹೇಳುತ್ತೆ. And if you turn from that, ಅದರಿಂದ ನೀವು ತೊಲಗಿ ಹೋದರೆ, now if you never heard it is another thing. ನೀವು ಅದನ್ನ ಕೇಳೇ ಇಲ್ಲ ಅಂದ್ರೆ ಬೇರೆ ವಿಷಯ. But if you have known it, verse 21, you know it. ಈ 21ರಲ್ಲಿ ಹೇಳುತ್ತೆ, ಅದು ನೀವು ತಿಳ್ಕೊಂಡಿದ್ದೀರಾ. And you turn from it. ಅದರಿಂದ ತಿರುಗುತ್ತೀರಾ ನೀವು. See, twice it says. 2 ಸಲ ಹೇಳುತ್ತೆ, but knowing it. ಅದು ನೀವು ತಿಳಿದುಕೊಂಡಿದ್ದೀರಾ. And then you turn from it, you're like an animal. ನಂತರ ನೀವು ತೊಲಗಿ ಹೋದ್ರೆ ಅದರಿಂದ ನೀವು ಪ್ರಾಣಿಗಳಾಗ್ತೀರಾ. Then it says in verse 21, it's better you never even heard it. ಅಲ್ಲಿ ನಂತರ ಹೇಳುತ್ತೆ 21ರಲ್ಲಿ, ಅದನ್ನ ಕೇಳದೇ ಇದ್ರೆ ಚೆನ್ನಾಗಿತ್ತು. Then it is better you never came to CFC in your life. ಅದರ ನಂತರ ಅದರ ಅರ್ಥ ಏನಂದ್ರೆ, ನೀವು CFCಗೆ ಬರದೇ ಇದ್ರೆ ಚೆನ್ನಾಗಿತ್ತು. It's better you all your life you were in some dead church. ನೀವು ಜೀವಿತವೆಲ್ಲ ಸತ್ತ ಸಭೆಗೆ ಹೋಗಿದ್ರೆ ಚೆನ್ನಾಗಿತ್ತು. You never heard about the way of righteousness. ಒಂದು ನೀತಿಯ ಮಾರ್ಗವನ್ನ ಕೇಳೇ ಇಲ್ಲ ಅಂದ್ರೆ, you never heard any holy commandment. ಎಲ್ಲ ಈ ಪರಿಶುದ್ಧ ಆಜ್ಞೆಗಳನ್ನ ಕೇಳಿಲ್ಲ ಅಂದ್ರೆ ಒಳ್ಳೆದಿತ್ತು. I have said that many times to CFC people. CFC ಜನಗಳಿಗೆ ನಾನು ಬಹಳ ಸಲ ಹೇಳಿದ್ದೀನಿ ಹೀಗೆ. If you hear so much, ನೀವು ಬಹಳವಾಗಿ ಕೇಳಿಸ್ಕೊಂಡ್ರೆ, God expects you to live at a higher standard than other Christians. ದೇವರು ನೀವು ಇತರ ಕ್ರೈಸ್ತರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಜೀವಿಸಬೇಕು ಅಂತ ಬಯಸ್ತಾರೆ. Let me give you an example. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. Supposing there are 2 office workers. ಇಲ್ಲಿ ಒಂದು ಇಬ್ಬರು ಆಫೀಸ್ ಕೆಲಸಗಾರರಿದ್ದಾರೆ. Who have to take some important money from Hubli to Delhi to their head office. ಇಲ್ಲಿ ಹುಬ್ಬಳ್ಳಿ ಒಂದು ಕಚೇರಿಯಿಂದ
ಡೆಲ್ಲಿ ಒಂದು ಕಚೇರಿಗೆ ತೆಗೆದುಕೊಂಡು ಹೋಗ್ಬೇಕು ಹಣವನ್ನ. One man has to take 1,000 rupees. ಒಬ್ಬ 1,000 ರೂಪಾಯಿ ತೆಗೆದುಕೊಂಡು ಹೋಗ್ಬೇಕು. Other man has to take 100,000 rupees. ಇನ್ನೊಬ್ಬ 100,000 ರೂಪಾಯಿಗಳನ್ನು ತೆಗೆದುಕೊಂಡು ಹೋಗ್ಬೇಕು. And they are both traveling by train. ಅವರಿಬ್ಬರು ರೈಲಲ್ಲಿ ಪ್ರಯಾಣ ಮಾಡ್ತಾರೆ. When they reach Delhi, ಅವರು ಡೆಲ್ಲಿಗೆ ತಲುಪಿದಾಗ one man has to give in the office 1,000 rupees. ಅಲ್ಲಿ ಒಬ್ಬ ಆ ಒಂದು ಕಚೇರಿಯಲ್ಲಿ 1,000 ರೂಪಾಯಿ ಕೊಡ್ಬೇಕು. Other man has to give 100,000 rupees. ಇನ್ನೊಬ್ಬ 100,000 ರೂಪಾಯಿ ಕೊಡಬೇಕು. Why? ಯಾಕೆ? Because he was given 100,000 rupees. ಯಾಕೆ ಅಂದ್ರೆ ಇಲ್ಲಿ 100,000 ರೂಪಾಯಿ ಅವನು ಕೊಡಲ್ಪಟ್ಟಿತ್ತು. He can't say I'll give 1,000 rupees like him. ನಾನು ಈತನ ಇನ್ನೊಬ್ಬನ ತರ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. No, you were given more. ಇಲ್ಲ, ನಿಮಗೆ ಪ್ರಾರಂಭದಲ್ಲಿ ಹೆಚ್ಚು ಕೊಡಲ್ಪಟ್ಟಿದೆ. ಇಲ್ಲಿ when you stand at the judgment seat of Christ, ನೀವು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಿಂತುಕೊಂಡಾಗ you have to give an account to God for how much you received. ನೀವು ಯಾವುದಕ್ಕೆ ಲೆಕ್ಕ ಕೊಡಬೇಕು ಅಂದ್ರೆ ನೀವು ಎಷ್ಟು ಸ್ವೀಕರಿಸಲ್ಪಟ್ಟಿದ್ದೀರಾ. You received only 100 rupees worth of knowledge of righteousness. ನೀವು ಒಂದು ನೀತಿಯ ಮಾರ್ಗ 100 ರೂಪಾಯಿ ಅಷ್ಟು ಕೊಡಲ್ಪಟ್ಟಿದ್ರೆ that's all you have to give. ಅಷ್ಟೇ ಕೊಡಬೇಕು. But if you received knowledge of righteousness for 1 million rupees, ನೀವು 1 ಮಿಲಿಯನ್ ಹಣದಷ್ಟು ನೀವು ನೀತಿಯ ಮಾರ್ಗವನ್ನು ಸ್ವೀಕರಿಸಿದ್ರೆ, many lakhs of rupees, ಬಹಳಷ್ಟು ಲಕ್ಷಾಂತರ ಹಣಗಳು, then you have to give an account for that. ನೀವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ. The more you hear, the more you have to give an account for. ನೀವು ಹೆಚ್ಚು ಕೇಳಿಸ್ಕೊಂಡ್ರೆ ನೀವು ಹೆಚ್ಚು ಲೆಕ್ಕ ಕೊಡಬೇಕಾಗುತ್ತೆ. But there's a blessing also. ಅಲ್ಲಿ ಆಶೀರ್ವಾದ ಕೂಡ ಇದೆ. The more you hear, the higher you can rise spiritually. ನೀವು ಹೆಚ್ಚು ಕೇಳಿಸಿಕೊಂಡಷ್ಟು ನೀವು ಆತ್ಮಿಕವಾಗಿ ಕೂಡ ಹೆಚ್ಚಾಗಿ ಬೆಳಿಬಹುದು. And your children can be blessed. ನಿಮ್ಮ ಮಕ್ಕಳು ಆಶೀರ್ವಾದವನ್ನು ಹೊಂದುತ್ತಾರೆ. If you live a godly life, your children can live a godly life. ಆ ಭಕ್ತ ಜೀವಿತವನ್ನು ಜೀವಿಸಿದ್ರೆ ನಿಮ್ಮ ಮಕ್ಕಳು ಕೂಡ ಅದರ ಆಶೀರ್ವಾದವನ್ನು ಹೊಂದುತ್ತಾರೆ. Like your physical standard of life, your standard is better than the standard of people who live in the slums. ನೀವು ಈ ಶಾರೀರಿಕ ಜೀವಿತದಂತೆ, ಲೌಕಿಕ ಜೀವಿತದಂತೆ ನೀವು ವಿದ್ಯಾವಂತರಾಗಿದ್ರೆ ಒಳ್ಳೆಯ ಜೀವಿತ ಜೀವಿಸಬಹುದು ಆ ಕೊಳಚೆ ಪ್ರದೇಶದಲ್ಲಿ ಇರೋರಿಗಿಂತ. Children are more educated than the children in the slums. ಆ ಒಂದು ಕೊಳಚೆಯಲ್ಲಿ ಇರುವಂತಹ ಮಕ್ಕಳಿಗಿಂತ ನಿಮ್ಮ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಿರ್ತಾರೆ. Why? ಯಾಕೆ? Because your standard of living is higher. ಯಾಕೆ ಅಂದ್ರೆ ನಿಮ್ಮ ಜೀವನದ ಮಟ್ಟ ಹೆಚ್ಚಿನದಾಗಿದೆ. It's the same spiritually. ಹೀಗೆ ಆತ್ಮೀಕವಾಗಿ ಕೂಡ many churches, their spiritual level is like the slums. ಬಹಳ ಸಭೆಗಳಲ್ಲಿ ಹೀಗೆ ಅವರ ಆತ್ಮಿಕ ಜೀವಿತ ಕೊಳಚೆ ಪ್ರದೇಶದಲ್ಲಿ ಇರೋ ಹಾಗೆ ಆಗಿದೆ. But God has led us to a higher level. ಆದ್ರೆ ದೇವರು CFC ನಲ್ಲಿ ದೇವರು ಹೆಚ್ಚಿನ ಮಟ್ಟಕ್ಕೆ ನಡೆಸಿದ್ದಾರೆ. That's a good thing. ಅದು ಬಹಳ ಒಳ್ಳೆಯದು. Isn't it a good thing that your standard of living is higher so that your children can get a better education? ಇದು ಒಳ್ಳೆಯದಲ್ವಾ? ನಿಮ್ಮ ಜೀವನದ ಮಟ್ಟ ಹೆಚ್ಚಾದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ. If we have more understanding of the way of righteousness, our children must be much more godly than children in other churches. ನೀವು ಹೆಚ್ಚು ಈ ಒಂದು ನೀತಿಯ ಮಾರ್ಗವನ್ನು ತಿಳಿದಿದ್ರೆ ನಿಮ್ಮ ಮಕ್ಕಳ ಆತ್ಮಿಕ ಜೀವಿತ ಹೆಚ್ಚಾಗಿರುತ್ತೆ ಇತರ ಸಭೆಗಳಿರೋರಿಗಿಂತ. That's a blessing. ಅದು ಒಂದು ಆಶೀರ್ವಾದ. So I want to know the highest level of righteousness that God wants to teach me on this earth. ನನಗೆ ಈ ಒಂದು ನೀತಿಯ ಮಾರ್ಗ ಬಹಳ ಉತ್ತಮವಾದದ್ದು ಬೇಕು ಈ ಭೂಮಿಯಲ್ಲಿ ಜೀವಿಸುವಾಗ. But I cannot learn it all of a sudden. ತಕ್ಷಣ ನಾನು ಕಲಿಲಿಕ್ಕೆ ಸಾಧ್ಯವಿಲ್ಲ ಅದೆಲ್ಲ. Just like we go in school from first standard, second standard, third standard. ನಾವು ಶಾಲೆಯಲ್ಲಿ ಮೊದಲನೇ ತರಗತಿ, ಎರಡನೇ ತರಗತಿ, ಮೂರನೇ ತರಗತಿಗೆ ಹೋಗೋ ಹಾಗೆ God wants to lead us step by step by step by step. ದೇವರು ಹಂತ ಹಂತವಾಗಿ ನಮ್ಮನ್ನ ನಡೆಸಿಕೊಂಡು ಹೋಗ್ತಾರೆ. You read that in the first chapter of Genesis. ಅಲ್ಲಿ ಒಂದು ಆದಿಕಾಂಡಿಯ ಮೊದಲನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೀವಿ. All those things that God made in 6 days, he could have made in 1 second. ಆ ಒಂದು ಎಲ್ಲಾ ಕಾರ್ಯಗಳನ್ನು 6 ದಿವಸದಲ್ಲಿ ಮಾಡಿದ್ದನ್ನ ಒಂದೇ ಕ್ಷಣದಲ್ಲಿ ಮಾಡಬಹುದು. ಒಂದೇ ಕ್ಷಣದಲ್ಲಿ sun, moon, trees, ಎಲ್ಲ ಆಕಾಶ, ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲವನ್ನು ಸೃಷ್ಟಿಸಿದ ಮರಗಳನ್ನ, fish, ಇಲ್ಲಿ ಮೀನುಗಳನ್ನ, beasts, ಇಲ್ಲಿ ಮೃಗಗಳನ್ನ, and the animal and man, ಪ್ರಾಣಿಗಳನ್ನ, everything in 1 second. ಎಲ್ಲವನ್ನು ಒಂದೇ ಕ್ಷಣದಲ್ಲಿ. Why did he take 6 days? ಯಾಕೆ ಅವರು 6 ದಿನಗಳು ತಗೊಂಡ್ರು? To teach us ನಮಗೆ ಕಲಿಸಲಿಕ್ಕೆ that spiritual change comes in us little by little by little. ಆತ್ಮಿಕ ಬೆಳವಣಿಗೆ ಕೂಡ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ಬರುತ್ತೆ ಅಂತ ತೋರಿಸಲಿಕ್ಕೆ. Finally man was made in the image of God. ಕಡೆಗೆ ಮನುಷ್ಯನು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾದ. And so we also finally we will become like Jesus Christ. ನಾವು ಕಡೆಯದಾಗಿ ನಾವು ಕ್ರಿಸ್ತನ ತರ ಆಗ್ತೀವಿ. That will happen only if we go step by step by step. ಅದು ಹೇಗೆ ಆಗುತ್ತೆ ಅಂದ್ರೆ ನಾವು ಹಾಗೆ ಹೆಜ್ಜೆ ಹೆಜ್ಜೆಯಿಂದ ನಡೆದು ಹೋದ್ರೆ ಮಾತ್ರ. And that is what we teach in CFC. ನಾವು ಕೂಡ CFC ನಲ್ಲಿ ಅದನ್ನೇ ಕಲಿಸ್ತೀವಿ. That you can go from first standard to second standard. ನೀವು ಒಂದನೇ ತರಗತಿಯಿಂದ ಎರಡನೇ ತರಗತಿಗೆ ಹೋಗಬಹುದು. That means at a low level you first
Go according to what your conscience tells you. ಒಂದು ಕೆಳಗಿನ ಸ್ತರದಲ್ಲಿ ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ತೀರಾ. ನಂತರ Next year your conscience will become more sensitive. ಮುಂದಿನ ವರ್ಷ ನಿಮ್ಮ ಮನಸ್ಸಾಕ್ಷಿ ಇನ್ನೂ ಸೂಕ್ಷ್ಮವಾಗುತ್ತೆ. Will show you something else in your life which is wrong, which you did not know in first standard. ಮೊದಲನೇ ತರಗತಿಯಲ್ಲಿ ನಿಮಗೆ ಗೊತ್ತಿಲ್ಲದ ಯಾವುದೋ ಒಂದು ತಪ್ಪು ಅಲ್ಲಿ ಎರಡನೇ ತರಗತಿಯಲ್ಲಿ ಮನಸ್ಸಾಕ್ಷಿ ನಿಮಗೆ ತೋರಿಸುತ್ತೆ. The next year you will discover something more which you did not know in the second standard. ಮುಂದಿನ ವರ್ಷ ಎರಡನೇ ತರಗತಿಯಲ್ಲಿ ತಿಳಿದೇ ಇರುವಂತದ್ದು ನಿಮಗೆ ಮನಸ್ಸಾಕ್ಷಿ ಬೆಳಕು ಕೊಡುತ್ತೆ. Just like children are learning more and more through your conscience, you can learn more and more and more and more. ಮಕ್ಕಳು ಕೂಡ ತರಗತಿಯಲ್ಲಿ ಹೆಚ್ಚೆಚ್ಚು ಕಲಿತು ಹೋದ ಹಾಗೆ ನಿಮ್ಮ ಮನಸ್ಸಾಕ್ಷಿ ಕೂಡ ಸ್ವಲ್ಪ ಸ್ವಲ್ಪವಾಗಿ ಕಲಿಸುತ್ತೆ. That is the path we are teaching people to walk in CFC. That's what we've been teaching for more than 40 years. ನಾವು 40 ವರ್ಷದಿಂದ CFC ನಲ್ಲಿ ಆ ಒಂದು ಮಾರ್ಗವನ್ನ ಕಲಿಸ್ತಾ ಇದ್ದೀವಿ ಸ್ವಲ್ಪ. I have discovered things in my life which I did not know last year. ನಾನು ನನ್ನ ಜೀವಿತದಲ್ಲಿ ಕೆಲವು ವಿಷಯಗಳನ್ನು ಕಂಡುಕೊಂಡೆ, ಅದು ನನಗೆ ಕಳೆದ ವರ್ಷ ಗೊತ್ತಿರಲಿಲ್ಲ. Many things like anger and telling lies and all, those all we learned right at the beginning, first standard itself. ಸಿಟ್ಟುಕೊಳ್ಳೋದು ಮೊದಲನೇ ತರಗತಿಯಲ್ಲೇ ಕಲಿತು, ಸಿಟ್ಟುಕೊಳ್ಳೋದು, ಸುಳ್ಳು ಹೇಳೋದು, ಅದನ್ನೆಲ್ಲ ನಾವು ಒಂದನೇ ತರಗತಿಯಲ್ಲಿ ಕಲಿತು ಬಿಡ್ತೀವಿ. Getting offended with what somebody said about me or ಯಾರೋ ಹೇಳಿದ್ರ ಬಗ್ಗೆ ನಾವು ಬೇಸರ. Those are all first standard examinations we must pass very quickly. ಅದೆಲ್ಲ ಬಹಳ ಬೇಗ ಕಲ್ತ್ಕೊಂಡು ಬಿಡಬೇಕು ಒಂದನೇ ತರಗತಿ ಪರೀಕ್ಷೆಯಲ್ಲಿ. Then there are more subtle things. ಇನ್ನು ಒಂದು ಚತುರವಾದದ್ದು selfishness, ಸ್ವಾರ್ಥ, or some spiritual pride. ಆತ್ಮಿಕ ಅಹಂಕಾರ. Those are like onions. You peel off one layer, you discover another layer underneath. ಅದು ಒಂದು ನೀರುಳ್ಳಿ ಹಾಗೆ ಒಂದೊಂದಾಗಿ ಪದರವಾಗಿ ತೆಗೆದ ಹಾಗೆ. And we have to discover it and peel it off. ಅದನ್ನ ನಾವು ಕಂಡುಕೊಂಡ ಹಾಗೆ ಅದನ್ನ ನಾವು ಬಿಡಿಸ್ಕೊಳ್ತಾ ಹೋಗ್ತೀವಿ. You will never discover it if you don't keep your conscience clear. ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅದು ನಿಮಗೆ ಕಾಣಿಸೋದಿಲ್ಲ. So that is why we teach in our church, you must judge yourself every day. ಅದಕ್ಕಾಗಿ ನಮ್ಮ ಸಭೆಯಲ್ಲಿ ನಾವು ಏನು ಕಲಿಸ್ತೀವಿ ಅಂದ್ರೆ ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡಬೇಕು. I have done that for many years now. Every day I judge myself. ನಾನು ಪ್ರತಿ ದಿವಸ ಅದನ್ನ ಮಾಡ್ತಾ ಇದ್ದೀನಿ. ಪ್ರತಿ ದಿವಸ ನನ್ನನ್ನು ನಾನು ನ್ಯಾಯ ತೀರ್ಮಾನ ಮಾಡ್ತಾ ಇದ್ದೀನಿ. Lord, show me something in my life which is not yet like Jesus Christ. ಕರ್ತನೇ, ನನಗೆ ತೋರಿಸು ಕ್ರಿಸ್ತನ ತರ ನನ್ನ ಜೀವಿತದಲ್ಲಿ ಯಾವುದಿಲ್ಲ. I don't have to actually say it every day. ನಾನು ಅದನ್ನ ಪ್ರತಿ ದಿವಸ ಹೇಳಬೇಕಾಗಿಲ್ಲ ಬಾಯಿಂದ. I have made it a permanent prayer. Lord, I want in all of my life to discover every day something which is not like Christ in my life. ನಾನು ಶಾಶ್ವತವಾಗಿ ನನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಕರ್ತನೇ ನನ್ನ ಜೀವಿತದಲ್ಲಿ ಏನಾದರೂ ತೋರಿಸು ಕ್ರಿಸ್ತನ ತರ ಇಲ್ಲದೆ ಇರುವಂತದ್ದು. In the external life we may have finished with all external sins long ago. ನಮ್ಮ ಹೊರಗಿನ ಪಾಪಗಳನ್ನ ನಾವು ಮೊದಲೇ ಬಿಟ್ಕೊಟ್ಟಿರಬಹುದು. External sins we have to finish with quickly. ನಾವು ಹೊರಗಿನ ಪಾಪಗಳನ್ನ ಬಹಳ ಬೇಗ ಮುಗಿಸಿಬಿಡಬೇಕು. Drinking, smoking cigarettes, going to cinemas, ಸಿನಿಮಾಗೆ ಹೋಗುವುದು, watching all these dirty programs on television, ಒಂದು ಟಿವಿನಲ್ಲಿ ಕೆಟ್ಟ ಕಾರ್ಯಕ್ರಮಗಳನ್ನು ನೋಡುವುದು, reading dirty books, ಕೆಟ್ಟ ಪುಸ್ತಕಗಳನ್ನು ಓದುವುದು, getting angry, ಕೋಪಗೊಳ್ಳುವುದು, telling lies, ಸುಳ್ಳು ಹೇಳುವುದು, cheating, ಮೋಸ ಮಾಡುವುದು. These are all external things we got to get rid of quickly. ಹೊರಗಿನ ವಿಷಯವನ್ನು ಬಹಳ ಬೇಗ ಬಿಟ್ಕೊಡು. But then come the internal things. ನಂತರ ಒಳಗಿನ ವಿಷಯಗಳು, bad thoughts, ಕೆಟ್ಟ ಯೋಚನೆಗಳು, wrong attitudes to people, ಕೆಟ್ಟ ಮನೋಭಾವಗಳು ವ್ಯಕ್ತಿಗಳ ಜೊತೆ, pride, ಗರ್ವ, thinking more of myself and not considering the need of others. ಇತರರ ಕೊರತೆಯನ್ನು ನೋಡದೆ ನನ್ನ ಸ್ವಾರ್ಥವನ್ನು ಯೋಚಿಸುವಂತದ್ದು. Those are little areas where we have to learn to become like Jesus Christ. ಇಲ್ಲಿಯೂ ಈ ಚಿಕ್ಕ ಚಿಕ್ಕ ಕ್ಷೇತ್ರಗಳಲ್ಲಿ ನಾವು ಯೇಸುವಿನ ತರ ಆಗಲಿಕ್ಕೆ ಬಯಸಬೇಕು. God will show that to you if he sees that you are eager to find out. ನೀವು ಇದನ್ನ ಕಂಡುಕೊಳ್ಳಲು ಆಸಕ್ತರಾಗಿರೋದನ್ನ ನೋಡಿದ್ರೆ ದೇವರು ನಿಮಗೆ ಕೊಡ್ತಾರೆ. He doesn't put us all in one class like in the schools and say, okay, this is the lesson. ಶಾಲೆಯಲ್ಲಿ ಹೇಳೋ ಹಾಗೆ ನಿಮ್ಮನ್ನು ಎಲ್ಲರನ್ನೂ ಒಂದೇ ತರಗತಿಯಲ್ಲಿ ಹಾಕಿ ಇದೇ ಕಲಿರಿ ಅಂತ ಹೇಳೋದಿಲ್ಲ. The Holy Spirit teaches us one by one. ಪವಿತ್ರಾತ್ಮನು ಒಂದೊಂದಾಗಿ ನಿಮಗೆ ಕಲಿಸ್ತಾನೆ. One by one. ಒಂದೊಂದಾಗಿ. It is like private tuition. ನಿಮಗೆ ಒಂದು ಪ್ರತ್ಯೇಕವಾಗ ಮನೆ ಪಾಠ ಕಲಿಸಿದಾಗ. You know, there are some people who take private tuition for the children. ಕೆಲವರು ಮಕ್ಕಳಿಗೆ ಮನೆ ಪಾಠವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. Okay, you're bad at mathematics, come, I will teach you mathematics. ಗಣಿತದಲ್ಲಿ ನೀವು ಬಹಳ ಬಲಹೀನರಾಗಿದ್ದೀರಾ, just the teacher and the student one on one. ಒಂದು ಶಿಕ್ಷಕ ಮತ್ತು ಒಬ್ಬ ಶಿಷ್ಯ. That is how the Holy Spirit teaches us. ಹಾಗೆ ಪವಿತ್ರಾತ್ಮನು ಕೂಡ ನಮಗೆ ಕಲಿಸ್ತಾನೆ. One on one. ಒಬ್ಬೊಬ್ಬರಾಗಿ. I thank God for that.
ಅದಕ್ಕಾಗಿ ನಾನು ದೇವರಿಗೆ The Holy ಕೃತಜ್ಞತೆ Spirit is ಹೇಳ್ತೀನಿ. teaching me things, He's not teaching you. ಪವಿತ್ರಾತ್ಮನು ನನಗೆ ಏನು ಕಲಿಸ್ತಾ ಇದ್ದಾನೋ ಅದು ನಿಮಗೆ ಕಲಿಸ್ತಾ ಇಲ್ಲ. Because I'm in a different class than you. ಯಾಕೆ ಅಂದ್ರೆ ನಾನು ಬೇರೆ ತರಗತಿಯಲ್ಲಿದ್ದೀನಿ. So He'll teach you certain things. ನಿಮಗೆ ಕೆಲವು You teach ವಿಷಯಗಳನ್ನು me certain things ನನಗೆ according to ಕೆಲವು my level, you according to your level. ನಿಮ್ಮ ಮಟ್ಟಕ್ಕೆ ಸೇರಿದಂತೆ ನಿಮಗೆ, ನನ್ನ ಮಟ್ಟದಂತೆ ಸೇರಿದಂತೆ ನನಗೆ. That's why I cannot judge another person. ಅದರಿಂದ ನಾನು ಇನ್ನೊಬ್ಬರನ್ನ ನ್ಯಾಯ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. Supposing one boy is in 10th standard. ಒಬ್ಬ ವಿದ್ಯಾರ್ಥಿ 10ನೇ ತರಗತಿಯಲ್ಲಿದ್ದಾನೆ. And he looks at his younger brother who's in 1st standard. ಒಬ್ಬ ತನ್ನ ಕಿರಿಯ ಸಹೋದರ 1ನೇ ತರಗತಿಯಲ್ಲಿ ಇರ್ತಾನೆ. He doesn't despise him saying, oh, you don't know all the things I know in mathematics. ಅವನು ಆತನ ಕೀಳಾಗಿ ನೋಡೋದಿಲ್ಲ, ನನಗೆ ಗೊತ್ತಿರುವಂಥದ್ದೆಲ್ಲ ನಿನಗೆ ಗೊತ್ತಿಲ್ಲ ಅಂತ. Why don't you know algebra and geometry and all that? ಆಲ್ಜಿಬ್ರಾ, ಈ ಜಿಯೋಮೆಟ್ರಿ, ಇದೆಲ್ಲ ನಿನಗೆ ಯಾಕೆ ಗೊತ್ತಿಲ್ಲ ಅಂತ ಹೇಳೋದು. First standard they don't learn all that. ಯಾಕೆ ಅಂದ್ರೆ 1ನೇ ತರಗತಿಯಲ್ಲಿ ಅದೆಲ್ಲ ಕಲಿಸೋದಿಲ್ಲ. If a 10th standard student judges a 1st standard student for not knowing algebra and geometry, ಇಲ್ಲ 10ನೇ ತರಗತಿ ಹುಡುಗ 1ನೇ ತರಗತಿ ಹುಡುಗನ್ನ ನಿನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಕೀಳಾಗಿ ನೋಡಿದ್ರೆ, who is foolish? ಯಾರು ಮೂರ್ಖ ಅಲ್ಲಿ? The 10th standard student is foolish. 10ನೇ ತರಗತಿ ವಿದ್ಯಾರ್ಥಿ. So that is why we must not judge one another. ಅದಕ್ಕಾಗಿ ನಾವು ಇನ್ನೊಬ್ಬರನ್ನ ನ್ಯಾಯ ತೀರ್ಮಾನ ಮಾಡಬಾರ್ದು. We must not judge the other person because that person may not be in the same class as you. ಇನ್ನೊಬ್ಬರನ್ನ ನೋಡಿ ನಾವು ನ್ಯಾಯ ತೀರ್ಮಾನ ಮಾಡಬಾರ್ದು. ಯಾಕೆ ಅಂದ್ರೆ ಅವನು ನಿಮ್ಮ ತರಗತಿಯಲ್ಲಿ ಇರದೇ ಇರಬಹುದು. You must not judge your wife because she may not have learned that subject which you have already learned. ನಿಮ್ಮ ಹೆಂಡತಿಯನ್ನು ಕೂಡ ನ್ಯಾಯ ತೀರ್ಮಾನ ಮಾಡಬಾರ್ದು. ಯಾಕೆ ಅಂದ್ರೆ ನೀವು ಕಲಿತಾ ಇರೋ ಆ ಒಂದು ವಿಷಯವನ್ನ ಆಕೆ ಕಲಿತಾ ಇಲ್ಲದೆ ಇರಬಹುದು. Sometimes the wife is in a higher class, then she should not judge her husband because he has not learned those subjects in the Christian life. ಕೆಲವು ಸಲ ಹೆಂಡತಿ ಹೆಚ್ಚಿನ ಮಟ್ಟದಲ್ಲೇ ಇರಬಹುದು, ಹೆಚ್ಚಿನ ತರಗತಿಯಲ್ಲಿ ಇರಬಹುದು, ಗಂಡನನ್ನ ನ್ಯಾಯ ತೀರ್ಮಾನ ಮಾಡಬಾರ್ದು. ಯಾಕೆಂದ್ರೆ ಆತನಿಗೆ ಬೇರೆ ವಿಷಯಗಳಿರಬಹುದು.